ಗೈಸ್ ಫಸ್ಟ್ ಟೈಮ್ ಬಿಸ್ಲೆ ಘಾಟಲ್ಲಿ ಗಾಡಿ ಓಡಿಸ್ತಾ ಇದೀನಿ. ಬಿಸ್ಲೆ ಘಾಟಕ್ಕೆ ಬಂದಿಲ್ಲ ಆಲ್ಮೋಸ್ಟ್. ಏನಿಗೆ ಬರೋಣ ನೋಡೋಣ. ಓಹೋ ಹೋ 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 ಗೈಸ್ ಬಿಸ್ಲೆ ಘಾಟ್ ಏನು ನೋಡು ಯಪ್ಪ. ಫಸ್ಟ್ ಆಫ್ ಆಲ್ ಗಾರ್ಡ್ ಸೆಕ್ಷನ್ ಎಕ್ಸಲೆಂಟ್. ಮಾಲಕ್ಷ್ಮ ಸೇತುವೆ ಗಾಡಿಗಳು ಸಾಕಾಗಿದೆ. ಎಂಜಾಯ್ ದ ರೈಡ್ ಗೈಸ್. ಈ ಮ್ಯಾಪ್ ಅಲ್ಲಿ ರೂಟ್ ನೋಡ್ರಪ್ಪ ಹೆಂಗಿದೆ. ಅಪ್ಪ ಅದಕ್ಕೆ ಮಧ್ಯಾಹ್ನ 60 ಕಿಲೋಮೀಟರ್ 2 ಅವರ್ ತೋರಿಸ್ತಾರೆ. ಅದು ಗುರು ಏನ್ ಸೇಕಾಗಿದೆ ಗೊತ್ತಾ ರೋಡ್. ಮೋಟೋ ಕ್ರಾಸ್ ಅಲ್ಲಿ ಓಡಿಸ್ತಾರಲ್ಲ. ನೋಡಿ ಓದೆ ಮೋಟೋ ಜಿಪಿ ಟ್ರ್ಯಾಕ್ ಅಲ್ಲಿ ಓಡಿಸಂಗಿದೆ ಗಾಡಿ ಇದು. ಓಹೋ ಯಪ್ಪ ಮಳೆಯನ್ನ ಬಂದ್ಬಿಟ್ರೆ ಲೈಟ್ ಆಗಿ ಇವಾಗ ಸ್ವರ್ಗ ಗುರು. ಖಾಲಿ ರೋಡು ನಂದೇ ಸಾಮ್ರಾಜ್ಯ. ಇವನ್ ತರ ಈಗ ADV ಬೈಕ್ಗಳು ಕಾರ್ನರಿಂಗ್ ಮಾಡಕ್ಕೆ ಸಾಕಾಗಿರುತ್ತೆ. ಸ್ಪೋರ್ಟ್ಸ್ ಬೈಕ್ ಒಂಥರ ಫೀಲ್ ಕೊಡುತ್ತೆ. ಸ್ಪೋರ್ಟ್ಸ್ ಬೈಕ್ ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ. ಇದು ಲೈಟ್ ಆಗಿ ಭಯ ಆದ್ರೂ ಸಾಕಾಗಿರುತ್ತೆ. ಅಪ್ಪ ಹುಲಿಗಿಲಿ ಆನೆ ಸಿಂಹ ಬಂದಿದ್ದಪ್ಪ. ಆಮೇಲೆ ದುಬಕನ್ ಚಿಡ್ತಾ ಇರ್ದೆ ಎಗರಿದ್ರೆ ಮೇಲೆ ಇಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ನಾವ್ ಒಂದೇಗರ 5 ವರ್ಷಕ್ಕೆ ಅದ್ ಬಂದು ಹಿಂದೆ ಕೂದಿರುತ್ತದೆ. ಹಾಗೆ ನೋಡು ಹೆಂಗಿದೆ. ಅಯ್ಯೋ ಆ ಕಡೆ ಮಲಗ್ಸು ಈ ಕಡೆ ಮಲಗ್ಸು, ಆ ಕಡೆ ಮಲಗ್ಸು ಈ ಕಡೆ ರೋಡ್ ಖಾಲಿ ಇದೆ ಪರವಾಗಿಲ್ಲ. ಇಂತ ಕಡೆ ಓಡಿಸೋಕೆ ಗುರು ಚಂದ. ಹೈವೇಲಿ ಏನು ಏನ್ ಕುತ್ಕೊಂಡಿದ್ರೆ ಹೋಗ್ತಾ ಇರುತ್ತೆ. ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ರೋಡ್ಗಳನ್ನ. ನೋಡಂಗ್ ಜಾರುತ್ತೆ ಅವಾಗ ಹಿಂದ್ಗಡೆ ಚಕ್ರ ಏನ್ ಮಾಡಕ್ ಆಗಲ್ಲ. ಜರ್ರಂತ ಅಲ್ಲಿ ಎಲ್ಲ ಕಾಮನ್. ಸ್ವರ್ಗ ರೀ ನೋಡ್ರಿ ಸ್ವರ್ಗ ರೀ ಇದು. ದೇವಸ್ಥಾನ ಬೇರೆ ಇದೆ ಇಲ್ಲ. ಯಾವ್ದು ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಅಮ್ಮ ಕಾಪಾಡಮ್ಮ. ನಿಧಾನವಾಗಿ ಚಲಿಸಿ, ಖಂಡಿತ ನಿಧಾನಕ್ಕೆ ಹೋಗ್ತಿ. ನಮಗೂ ಸ್ಪೀಡಾಗಿ ಹೋಗಿ ಮೀಟ್ರ್ ಇಲ್ಲ. ನೀನೊಂದ್ ಕೆಲ್ಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ರೂಟ್ ಗೇಟ್ ಮಿಸ್ ಆಗ್ಬಿಟ್ವಾ. ನೆಟ್ವರ್ಕ್ ಇಲ್ಲ ಗುರು. ಗಾಯ್ಸಿ ಘಾಟಲ್ಲಿ ಮ್ಯಾಪ್ ನಂಬ್ಕೊಂಡ್ ಬರಕ್ ಹೋಗ್ಬೇಡ್ರಿ. ರೋಡ್ ಕಾಣಿಸ್ದಾಗ ಹೋಗ್ತಾ ಇರಿ. ಮ್ಯಾಪ್ ಏನೇನೋ ತೋರಿಸ್ತಾ ಇದೆ ನೋಡ್ರಿ, ನೀವೇ ನೋಡ್ಬೋದು. ಇಲ್ಲ ಮಧ್ಯ ಎಲ್ಲ ತೋರಿಸ್ತಾ ಇದೆ. ನಾವು ಮಧ್ಯದಲ್ಲಿ ಏನಕ್ಕೆ ಹೋಗೋಣ, ಬರ್ತಾ ಇರೋದೇ ಒಂದ್ ರೂಟ್ ಇಲ್ಲಿ ಜಿಗ್ಸಾಗ್. ಈ ರೂಟ್ ಎಲ್ಲ ಮ್ಯಾಪ್ ಅಪ್ಡೇಟ್ ಆಗಿಲ್ಲ. ಸ್ಟ್ರೈಟ್ ತೋರಿಸ್ತಾ ಇದೆ, ಲೈನ್ ಇದ್ದಂಗೆ ರೂಟ್. ಇಲ್ಲಿ ಬದನೇಕಾಯಿ ಇದೆ ಸ್ಟ್ರೈಟ್ ಆಗಿ ರೂಟ್. ಇಲ್ಲಿ ಫುಲ್ ಟರ್ನ್. ವಾವ್ ವೆರಿ ಬ್ಯೂಟಿ. ಇಟ್ಸ್ ಎ ವೆರಿ ವೆರಿ ಗುಡ್ ವ್ಯೂ. ಸಾಕಾಗಿ ಬರ್ತಾ ಇದ್ ನೀರು. ಕಳೆ ಕಿಲ್ದಿದಾರ ಯಾರನ್ನ? ಕೆಳಗಡೆ ಕಿರಿಚ್ತಾ ಇದಾರೋ, ಕಿರಿಚ್ತಾ ಇದಾರೆ. ಯಪ್ಪ ಇನ್ನ ನಂಗೆ ಆಡ್ಸಕ್ಕೆ ಮುಗಿತು ಅನ್ಕೊಂಡ್ರೆ ಇನ್ನ ಸೈಕಾಗಿದೆ ಮುಂದೆ. ಓಹೋ ಅಲ್ಲೇ ಜಾರೋದು. ವಾವ್ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡು ಮತ್ತೆ ಲೆಫ್ಟ್. ಫುಲ್ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಅನ್ಸದ್ ನಾವು. ಹತ್ತು ಬಿಟ್ಟು ಇಳಿಸುತ್ತಾ ಅಂತ ಡೌಟ್ ನಂಗೆ. ಇದ್ರಿಂದ ಇತ್ತಲ್ವಾ ದೇವಸ್ಥಾನದಿಂದ ಬೆಟ್ಟ, ಕುಕ್ಕೆ ದೇವಸ್ಥಾನದಿಂದ ಬೆಟ್ಟ, ಆ ಬೆಟ್ಟನೇನೋ ಅಂತ ಹತ್ತು ಬಿಟ್ಟು ಮತ್ತೆ ಕೆಳಕ್ಕೆ ಇಳಿಸುತ್ತೇನೋ ಅಂತ. ಇಲ್ಲಿ ಯಾವ್ದನ್ನ ಗೊತ್ತಾಗಿರೋ ಪ್ಲೇಸ್ಗೆ ನಾವು ಹೋಗ್ತೀವ ಅಂತ ನೋಡಿದಿರೋ ಪ್ಲೇಸ್ಗೆ. ಬೆಟ್ಟದ ಮೇಲ್ಗಡೆ ಬಿಸ್ಲೆ ಘಾಟ್ ಏನೋ ಬೋರ್ಡ್ ಹಾಕಿದ್ದಾರೆ, ಓದ್ಬೇಕಿತ್ತು. ಓ ಆನೆ ಇದೆಯಾ? ವನ್ಯ ಪ್ರಾಣಿಗಳ ಅಸಹಸ್ಥಾನ. ಬರ್ಲಿ ಒಂದೆರಡು ಆನೆ ಕಾಣಿಸ್ಲಿ. ಅದೇ ಕಾಣಿಸ್ಲಿ ಅಂತ ಹೇಳೋದಷ್ಟೇ. ಅವೇನ ಕಾಣಿಸ್ತು ಅಂದ್ರೆ ನಾವು ಕಂಡು ಕಾಣಿಸಲ್ಲ. ಅವಾಗ ಕಾಡಿನಿಂದ ಕಾಡಿಗೋಸ್ಕರ, ಕಾಡೇ ಜೀವನ. ಅದಕ್ಕೆ ಇಲ್ಲ ಹಾಕೊಂಡು ಯಾವ ನಮಗ್ ಗುದ್ಗಿದ್ದೇನೋ ಅಂತ ಅಷ್ಟೇ ಭಯ. ನೋಡ್ರಪ್ಪ ನೋಡ್ರಿ, ನಾವ್ ಹಿಂಗೆ ಎಲ್ಲ ಬಂದಿದ್ದು ನೋಡ್ರಿ. ಅದೇ ಜೋಗ್ ಫಾಲ್ಸ್. ನಾವ್ ಎರಡು ಬೇರೆ ಅನ್ಕೊಂಡೆ ಅಲ್ಲಿ ನೋಡಿದಾಗ. ಅದೇ ಅಲ್ಲಿಂದ ಇಲ್ಲಿಗೆ ಬಿದ್ದು ಇಲ್ಲಿ ಹೋಗ್ಬರ್ರಿ. ಇಲ್ಲಿಗೆ ಹೋಗಿ ಧರ್ಮಸ್ಥಳ ಅಷ್ಟೇನಾ? ನೀವು ಎಲ್ಲೆಲ್ಲಿ ಹೋಗಿ ಬನ್ರಿ? ಚಿಕ್ಕಮಂಗ್ಳೂರ್ ಹೋಗ್ತಾ ಇದೀರಾ? ಎಷ್ಟನೇ ಟ್ರಿಪ್? 4 ದಿನನಾ? ನಾವು ಬೆಂಗಳೂರಿಂದ ಬಂದು, ಬೆಂಗಳೂರಿಂದ ದೇವ್ರ ಮನೆ ಬೆಟ್ಟ. ಅದೇ ಇವಾಗ ಎಲ್ಲೂ ಬಿದ್ದಿಲ್ಲ ಮಳೆ. ಇಲ್ಲ ಕುದುರೆಮುಖ ನೆಕ್ಸ್ಟ್ ಮುಂದಿನ ತಿಂಗಳು ಪ್ಲಾನ್ ಇದೆ. ಕುದುರೆಮುಖ ನೋಡಿ ಎಲ್ಲಾ ಬಾಯ್ಸ್ ಒಂದ್ ವಾರ ಟ್ರಿಪ್ ಹಾಕೊಂಡ್ ಬಂದ್ಬಿಟ್ಟಿದೆ. ನಿಮ್ದು ಯಾವ ಊರು? ಹುಬ್ಳಿ. 2.5 ಲಕ್ಷ. 144ಕ್ಕೆ ಇವಾಗ ಸ್ಕೂಟಿ ಬರುತ್ತಷ್ಟೇ. ಇವಾಗಿರೋ ಇದಕ್ಕೆ ಸ್ಕೂಟಿನೇ ಬರೋದ ರೇಟ್ಗೆ ಅಷ್ಟೇ ಇವಾಗ. ಸೆಕೆಂಡ್ ಹ್ಯಾಂಡ್ ಇನ್ನ ಸಿಗ್ತಾ ಇಲ್ಲ, ಬಂದಿಲ್ಲ ಇನ್ನ. ಸೆಕೆಂಡ್ ಹ್ಯಾಂಡ್ ಇನ್ನ ಬಂದಿಲ್ಲ. ನೋಡಿ ಹುಬ್ಳಿಯಿಂದ ಬಂದಿದ್ದಾರೆ. ಇಲ್ಲೇ ಹಾಕ್ಬೋದ್ವಾ? ಅಯ್ಯೋ ನಜ್ಜಿ ಇಳಿಸ್ದೆ. ಅಯ್ಯೋ ಅಲ್ಲಿ ಇಳಿಸ್ಬೇಕು, ಇಲ್ಲಿ ಬೇಡ. ಈ ವಾರ ಅಯ್ಯೋ ಗಾಡಿ ಬಿತ್ತು ಮತ್ತೆ ಇವತ್ತು. ಅಲ್ಲೇ ಇಳಿಸತಾನೆ ನೋಡ್ರಪ್ಪ. ನೋಡ್ರಿ ದ ಬ್ಯೂಟಿ ಆಫ್ ಬಿಸ್ಲೆ ಘಾಟ್.
ಎಷ್ಟು ಜೋಗ್ ಫಾಲ್ಸ್ ಗಳು ಗೊತ್ತಾ, ಏನಿಲ್ಲ ಬಿಟ್ರೆ ಕ್ಲೀನ್ ಕೇಳ್ಕದಮ್ ದುಕಾನ್ ಬಂದ್ ನೋಡ್ರಿ. ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಯಾವ್ದಿದು ಬೆಟ್ಟ? ಕುಮಾರ ಪರ್ವತ, ಕರೆಕ್ಟ್ ಇದು ಕುಮಾರ ಪರ್ವತ ಬೆಟ್ಟ ಇದು. ಇವಾಗ ನೆನಪು ಬಂದ್ ನೋಡ್ನಂಗೆ. ಅದೇ ನೋಡ್ತಾ ಇದ್ದೀನಿ ನಾನು, ಜಾಗ ಮಾಡೋರು ಇಲ್ಲೆಲ್ಲ ಹೋಗೋರ ಅಂತ. ನೋಡ್ರಿ ಹಿಂಗ್ ಕಾಣಿಸ್ತದೆ ಅಲ್ಲೊಂದ್ ಜೋಗ್ ಫಾಲ್ಸ್. ಇಲ್ಲೂ ಮೇಲ್ಗಡೆಯಿಂದ ಬೀಳ್ತಾ ಇದ್ರು ನೀರು. ಹಿಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ವ್ಯೂ ನಿಮ್ ಕ್ಯಾಮ್ರಾದಲ್ಲಿ. ಎಕ್ಸಲೆಂಟ್. ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ತಾರಲ್ಲಪ್ಪ, ಇರ್ಬಿಡಲ್ ನಾನು ಯಾವತ್ತೂ ಬಂದಿಲ್ಲ. ಮೋಸ್ಟ್ಲಿ ಅನ್ಕೊಂಡಿದೀನಿ ಬಂದಿಲ್ಲ ಅಂತ. 2 ರಾಜ್ಯಗಳು ನೋಡ್ರಿ ಹೆಂಗ್ ನಿಂತಿದೆ ಇಲ್ಲಿ. ಘಾಟು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಅಂತ ಇದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿ ಟರ್ನಿಂಗ್ ಇದೆ. ಇಲ್ಲಿಂದ 20 ರೂಪಾಯಿ. 20 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಟಿಕೆಟು. 20 ರೂಪಾಯಿ ಒಂದು ಎರಡಲ್ಲ. 20 ರೂಪಾಯಿ ಎರಡಪ್ಪ, ಒಂದಲ್ಲ. ಆಗ ಇನ್ನೊಂದು 20 ಅನ್ಕೊ, 2 ಸೇರಿ 20 ಅನ್ಕೊಂಡಿರ. ಇನ್ನೊಂದು 20. ಅದು ವ್ಯೂ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗಿದೆ ಏನು ಕತೆ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡಿ ನೋಡೋಣ. ನಾವು ಲೆಕ್ಕ ಹಾಕೊಂಡು 12 ಗಂಟೆಗೆ ಗವಿ ಬಿಡ್ತಾ ಇರ್ತೀವಿ. ಇವತ್ತು ರಾತ್ರಿ 2 ಗಂಟೆಗಳಲ್ಲಿ ಹೊರಡೋಣ. 2 ಗಂಟೆಗೆಲ್ಲ ಹೊರಟ್ರೆ 3, 4, 5, 6, 6:30ವರೆಗೆ ಮನೆಯಲ್ಲಿ ಇರ್ತೀವಿ ಅಂತ ಅನ್ಕೊಂಡಿದ್ವಿ. ಅಂದಾಜು ಅಷ್ಟು ಹಾಕೊಂಡಿದ್ದೀವಿ. ಎಷ್ಟಾಗುತ್ತೆ ಅಂತ ನಮ್ಮ ಅಂದಾಜು ಹಾಕ್ಕೊಂಡಿದ್ದು ಬೆಳಿಗ್ಗೆ. ಬಟ್ ಇವಾಗ ಆಗ್ತಾ ಇರೋ ಸಿಚುವೇಶನ್ ನೋಡಿದ್ರೆ ರಾತ್ರಿ ಪಕ್ಕ 8:30, 9 ಗಂಟೆ ಆಗುತ್ತೆ ಹೋಗೋದು ಮನೆಗೆ. ಬನ್ನಿ ವ್ಯೂ ಪಾಯಿಂಟ್ ಹತ್ರ ಸಿಗ್ತೀನಿ ನೋಡೋಣ. ಬಿಸ್ಲೆಘಾಟು ಮುಗಿಸ್ಕೊಂಡು ಮುಂದೆ ಬಂದ್ವಿ. ಬಿಸ್ಲೆಘಾಟ್ ಆದ್ಮೇಲೆ, ಬಿಸ್ಲೆಘಾಟ್ ಮುಗಿದ ತಕ್ಷಣ ಅದೊಂದು ಕಾಫಿ ಬ್ರೇಕ್ ಹಾಕೊಂಡು ಕಾಫಿ ಕುಡ್ಕೊಂಡು ಈಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಜುಲೈ ತಿಂಗಳಿದು. ಯಾವ ರೇಂಜ್ ಬಿಸ್ಲಿದೆ ಅಂದ್ರೆ ಯಪ್ಪಾ ಸತ್ಯ ಹೋಗ್ತಾ ಇದೀವಿ ಅನ್ಕೊಳ್ರಿ ಬಿಸ್ಲಿಗೆ. ಏನೋ ಮಾನ್ಸೂನ್ ಮಳೆ ಗಿಳೆ ಮಂಜು ಗಿಂಜ್ ಇರುತ್ತೆ ಅನ್ಕೊಂಡ್ ಬಂದ್ರೆ ಈ ರೇಂಜ್ ಬಿಸ್ಲಿರದ ಯಪ್ಪ ಸ್ವಾಮಿ. ಹೆವಿ ಬಿಸ್ಲಿಗೆ ಬಿಸ್ಲು. ಅಣ್ಣ ನಿಮ್ ಭಯ ಬೀಳಿಸೋಣ ಇಂಥವೆಲ್ಲ ಅವಾಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.